ಹಾಗಾದರೆ ಈಗ ಕ್ಯಾನ್ಸರ್ ಸಾಮಾನ್ಯವಾಗಿ ಈಗ ಜನರಲ್ ಆಗಿ ಎಲ್ರಿಗೂ ಇರುವಂಥ ಪ್ರಶ್ನೆ ಮೇಡಮ್. ಏನು ಅಂತಂದರೆ ಕ್ಯಾನ್ಸರ್ 3rd ಮತ್ತು 4th ಸ್ಟೇಜಲ್ಲಿ ಯಾಕೆ ಗೊತ್ತಾಗುತ್ತೆ ಮೇಡಮ್? 1st 2nd ಸ್ಟೇಜಲ್ಲಿ ಹುಷಾರು ಮಾಡ್ಬೋದು ಅಂತ ಡಾಕ್ಟರ್ ಹೇಳ್ತೀರಾ, ಆದರೆ 3-4ನೇ ಸ್ಟೇಜಲ್ಲಿ ಆಲ್ಮೋಸ್ಟ್ ಡಯಾಗ್ನೈಸ್ ಆಗಿಬಿಡುತ್ತೆ, ನಮಗೆ ಹೆಲ್ಪ್ಲೆಸ್ ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ ಪೇಷಂಟು. ಎಷ್ಟೇ ಆದ್ರೂ ಸರ್ವೈವ್ ಆಗೋದು ಕಷ್ಟ ಆಗಿದೆ. ಯಾಕೆ ಮೇಡಮ್ ಅದೇ ಸ್ಟೇಜಲ್ಲಿ ಯಾಕೆ ಕ್ಯಾನ್ಸರ್ ಗೊತ್ತಿಸುತ್ತೆ? ಕರೆಕ್ಟು, ನೀವು ಹೇಳಿದಾಗೆ ನಮ್ಮ ಭಾರತೀಯ ಪೇಷಂಟ್ಸ್ ನಾವು ನೋಡ್ತೀವಲ್ಲ, ಮೆಜಾರಿಟಿ ಅಂದರೆ ಮೋರ್ ದೆನ್ 50% ಸ್ಟೇಜ್ 3 ಮತ್ತು ಸ್ಟೇಜ್ 4ಅಲ್ಲೇ ನಾವು ಪತ್ತೆ ಮಾಡ್ತೀವಿ. ಅವರು ಸಿಂಪ್ಟಮ್ಸ್, ಅವ್ರಿಗೆ ರೋಗ ಲಕ್ಷಣಗಳು ಶುರುವಾಗಿ ಅವ್ರು ಡಾಕ್ಟರ್ ಹತ್ರ ಬಂದು ನಾವು ಪರೀಕ್ಷೆ ಮಾಡಿ ನೋಡೋ ಅಷ್ಟೊತ್ತಿಗೆ ಆಲ್ರೆಡಿ ಸ್ಟೇಜ್ 3 ಅಂತ ನಾವು ಹೇಳ್ತೀವಿ. ಇದು ಯಾಕಾಗತ್ತೆ ಅಂತಂದರೆ ಕ್ಯಾನ್ಸರು ಅದೊಂಥರದ್ದು ವಿಚಿತ್ರ ಸ್ವಭಾವ ಅದ್ರದ್ದು. ಅದು ಹೇಗಂದರೆ ಅದು ಸೈಲೆಂಟು, ಅದು ಜಾಸ್ತಿ ಗಲಾಟೆ ಮಾಡಲ್ಲ, ಸೈಲೆಂಟ್ ಸೈಲೆಂಟ್ ಕಿಲ್ಲರ್. ಎಸ್, ಅಂದ್ರೆ 3ನೇ ಸ್ಟೇಜಲ್ಲಿ ಯಾವುದೋ ಭಾಗದಲ್ಲಿ ನೋವಾದಾಗ ಮಾತ್ರ ಆಸ್ಪತ್ರೆಗೆ ಹೋಗ್ತೀವಲ್ಲ, ಹಾಗಾಗಿ ಅದು 3rd ಸ್ಟೇಜಿಗೆ ಹೋಗಿರೋದ್ರಿಂದ 4th ಸ್ಟೇಜಿಗೆ. ಸೊ ಅದು ಆ ಥರ ಈ ನಾನು ಹೇಳ್ತೀನಿ, ಅದೊಂಥರ ಮನೆ ಒಳಗೆ ಇರೋ ಕಳ್ಳಂತರ. ಕಳ್ಳ ಬಂದ್ರೆ ಅವನು ಯಾವತ್ತೂ ಬಾಗ್ಲು ತಟ್ಟಲ್ಲ, ಬೆಲ್ ಮಾಡೋದಿಲ್ಲ. ಕಳ್ಳ ಬಂದ್ರೆ ಸೈಲೆಂಟ್ ಆಗಿ ಅವನ ಕೆಲಸ ಎಲ್ಲ ಮುಗಿಸ್ಕೊತಾನೆ, ಡ್ಯೂಟಿ ಮಾಡ್ಕೋತಾನೆ ಹೋಗ್ತಾನೆ. ಸೊ ಕ್ಯಾನ್ಸರು ಹಾಗೆ ಸೈಲೆಂಟ್ ಆಗಿರುತ್ತೆ. ಸೊ ಅದು ಪೇಷಂಟ್ಸ್ಗೆ ತುಂಬಾ ಕಿರ್ಚಿ ಅದು ನಾನು ಬಂದಿದ್ದೀನಿ ಅಂತ ಹೇಳೋದಿಲ್ಲ. ಈಗ ನಮ್ಗೆ ಕೆಮ್ಮು, ಕಳ್ಳ ಬೆಕ್ಕಿಂತರ ಅದು ಮನೆ ಸದಸ್ಯನೇ ಆಗಿರುತ್ತದು, ಮನೆಯ ಪ್ರಾಣಿ ಆಗಿದ್ದೇನೆ ಕದ್ದು ಹಾಲು ಕುಡಿಯುತ್ತಲ್ಲ, ಅದರ ಹುಟ್ಟು ಗುಣ ಇರುತ್ತಲ್ಲ, ಅದೇ ತರ ಒಳಗೊಳಗೆ ಬಾಡಿ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಸೊ ಅವಾಗ ನಾವು ಪೇಷಂಟ್ಸ್ಗೆ ಏನು ಹೇಳ್ತೀವಿ, ಜನರಲ್ ಆಗಿ ಈ ಕ್ಯಾನ್ಸರ್ ಜಾಗೃತಿ ಮೂಡಿಸೋಕ್ಕೆ ನಾವು ಏನೇ ಮಾತಾಡಿದ್ರು ಅವಾಗ ಹೇಳ್ತೀವಿ, ನೋಡಿ ಅದು ನಿಮಗೆ ಎದ್ದು ತುಂಬ ಕಿರ್ಚಾಡಿ ಅದ್ರದ್ದು ವಿಷಯ ಹೇಳೋದಿಲ್ಲ, ಸಣ್ಣಾಗಿ ಪಿಸು ಮಾತಾಡ್ತಾ ಇರುತ್ತೆ ಬಾಡಿಲಿ. ಆ ಸಣ್ಣ ಸಿಗ್ನಲ್ ಕೊಟ್ಟಾಗಲೇ ನೀವು ಅರ್ಥಕೊಂಡು ಅದ್ರ ಬಗ್ಗೆ ನೀವು ನಿಗಾ ವಹಿಸ್ಬೇಕು. ಸೊ ಕೆಲವು ಸಣ್ಣ ವಿಷಯಗಳೇನೆಂದರೆ, ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಂಟು ಕಾಣಿಸ್ಕೊಳ್ಳೋದು. ಸೊ ಈಗ ನಮ್ಮ ಮಹಿಳೆಯರಲ್ಲೇ ಈ ಸ್ತನದ ಕ್ಯಾನ್ಸರ್ ಎಷ್ಟು ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಜನ ಸ್ತನದಲ್ಲಿ ತಾವು ಸ್ನಾನ ಮಾಡುವಾಗ ಯಾವಾಗ ನೋಡ್ಕೊಂಡವರು ಗಂಟಿದೆ ಅಂತ ನೋಡ್ಕೊಂಡಿರ್ತಾರೆ, ಅವ್ರಿಗೆ ಗೊತ್ತು ಇದೆ ಅಂತ, ಆದ್ರೆ ಅದು ಸದ್ ಮಾಡ್ತಾ ಇಲ್ಲ, ಸೊ ಕ್ಯಾನ್ಸರ್ದು ಅದೇ ಅಂದ್ರೆ ಎದೆ ಭಾಗದಲ್ಲಿ ಯಾವುದೇ ಗಂಟುಗಳು ಬಂದ್ರೂ ಕೂಡ ಅದನ್ನ ಹುಷಾರಾಗಿ ಫಸ್ಟ್ ಒಂದು ಚೆಕಪ್ ಮಾಡ್ತಾರೆ, ಜನರಲ್ ಚೆಕಪ್ ಒಳಗಾಗೋದು ಒಳ್ಳೆ. ಪಾಪ ಜನ ಏನ್ ಮಾಡ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಏನೋ ಒಂದ್ ಗಂಟಿದೆ, ಅದು ಏನು ನನಗೆ ತೊಂದರೆ ಇಲ್ವಲ್ಲ, ತೊಂದರೆ ಏನಾರ ಆದ್ರೆ ತೋರ್ಸೋಣ ಅಂತ ಬಿಟ್ಟಿರ್ತಾರೆ. ಆಮೇಲೆ ಏನಾಗುತ್ತೆ, ಅದು ಅಲ್ಲಿಂದ ಬೇರೆ ಕಡೆಗೆ ಹರಡುತ್ತೆ, ಬೇರೆ ಕಡೆ ಹರಡಿದಾಗ ಕತ್ತಲ್ಲಿ ಒಂದು ಗಂಟು ಬರುತ್ತೆ, ಸ್ತನದಿಂದ ಹರಡಿ. ಅವಾಗ ಅವ್ರಿಗೇನೋ ಯೋಚನೆ ಬರುತ್ತೆ, ಇದೇನಿದು ಒಂದೇ ಒಂದು ಸ್ತನದಲ್ಲಿದ್ದು ಈಗ ಕತ್ತಲ್ಲಿ ಬಂದಿದೆಯಲ್ಲ, ಏನೋ ಪ್ರಾಬ್ಲಮ್ ಇರ್ಬೋದು. ಮತ್ತೆ ಕತ್ತಿಗೆ ಬಂದಾಗ ಎಲ್ಲರೂ ನೋಡ್ತಾರಲ್ಲ, ಏನ್ರಿ ನಿಮ್ಗೇನೋ ಆಗಿದೆಯಲ್ಲ ಕೇಳ್ತಾರೆ. ಅವಾಗ ಅವ್ರಿಗೆ ಅದ್ರ ಬಗ್ಗೆ ಒಂದು ಜಾಗೃತಿ ಬರುತ್ತೆ, ಅವಾಗ ಹೋಗ್ತಾರೆ. ಬಟ್ ಅಷ್ಟೊತ್ತಿಗಾಗಲೇ ಅದು ಸ್ಪ್ರೆಡ್ ಆಗುತ್ತೆ, ಅವಾಗ ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ಸೆಲ್ಸ್ ಇದು ಕೋಶಗಳಿಗೆ, ಕ್ಯಾನ್ಸರ್ ಕೋಶಗಳು ಬಾಡಿ ಪ್ರವೇಶ ಮಾಡಿದಾಗ ಅದು ತುಂಬಾ ಬೇಗ ಫಾಸ್ಟ್ ಆಗಿ. ಸೊ ನಾವು ಏನ್ ಮಾಡ್ಬೇಕು, ಅದಕ್ಕೆ ನಾವೇನ್ ಹೇಳ್ತೀವಿ, ದೇಹದ ಯಾವುದೇ ಭಾಗದಲ್ಲಿ ಗಂಟು ಕಾಣಿಸ್ಕೊಂಡ್ರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಗೆ ಅದ್ರ ನೋವು ಇಲ್ಲ, ನಮ್ಗೇನು ತೊಂದರೆ ಆಗ್ತಾ ಇಲ್ಲ ಅಂತ ಬಿಡಬಾರ್ದು. ಇನ್ನೊಂದೇನಂದ್ರೆ ರಕ್ತಸ್ರಾವ, ಬ್ಲೀಡಿಂಗ್ ಆಗ್ತಾ ಇದೆ, ಅಂದ್ರೆ ಯೂಟ್ರಸ್ ಇಂದ ಆ ತರ ಸರ್ವೈಕಲ್ ಕ್ಯಾನ್ಸರ್ ಅಂತೂ ತುಂಬಾ ಕಾಮನ್ ಆಗಿದೆ ಲೇಡೀಸ್ ಇಂದ. ಹೌದು, ಅದು ದೇಹದ ಯಾವುದೇ ಭಾಗದಲ್ಲಿ ಬ್ಲೀಡಿಂಗ್ ಆಗಿರ್ಬೋದು. ಇದೀಗ ಲೆಟ್ರಿನ್ ಅಲ್ಲಿ ಬ್ಲಡ್ ಬರುತ್ತೆ, ನಾವು ಯೂಶಲಿ ಏನ್ ಅನ್ಕೋತೀವಿ ಇದು ಪೈಲ್ಸು ಅಂತ ಟ್ರೀಟ್ ಮಾಡೋರು. ಮೂಗಿಂದ ಬ್ಲಡ್ ಬಂದ್ರೆ ಏನೋ ಶೀತ ಆಗಿರ್ಬೇಕು ಅಂತ, ಅಥವಾ ಬಾಡಿ ಹೀಟ್ ಆದಾಗ ಕಾಮನ್ ಸಿಂಟಮ್ಸ್ ಕಾಮನ್ ಅನ್ಕೊಂಡ್ಬಿಡ್ತೀವಿ. ಆಮೇಲೆ ಕೆಮ್ಮಿದಾಗ ಬ್ಲಡ್ ಬರೋದು, ಅದು ಲಂಗ್ ಕ್ಯಾನ್ಸರ್ ಇಂದ ಬರ್ಬೋದು. ಮತ್ತೆ ರಕ್ತ ವಾಂತಿ ಆಗೋದು, ಈ ಜಠರದ ಕ್ಯಾನ್ಸರ್ ಅಲ್ಲಿ ಆಗುತ್ತೆ. ಸೊ ಹೀಗೆ ದೇಹದ ಯಾವುದೇ ಭಾಗದಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ಎಲ್ಲರೂ ಗಂಟು ಕಾಣಿಸ್ಕೊಂಡಿದೆ, ಅದನ್ನ ನಾವು ಯಾವತ್ತೂ ಇದು ಬ್ಲಡ್ ಏನಾಗತ್ತೆ ಅಂದ್ರೆ, ಬ್ಲಡ್ ನೋಡಿದ ತಕ್ಷಣನೇ ಭಯ ಆಗತ್ತೆ ನಮ್ಗೆ. ಆ ರೆಡ್ ಬ್ಲಡ್ ವಾಂತಿ ಆದ ತಕ್ಷಣ ಇಮಿಡಿಯೇಟ್ ನೆಕ್ಸ್ಟ್ ಡೇ ಪೇಷಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ. ಆದ್ರೆ ಗಂಟನ್ನ ಅವ್ರು ಅಷ್ಟು ಗಮನಿಸಿರಲ್ಲ, ಯೋಚನೆ ಮಾಡಿರಲ್ಲ. ಹಾಗಾಗಿ ಇದು ಬ್ಲಡ್ ಬಂತು ಅಂದ ತಕ್ಷಣ ಯೂಶಲಿ ಆ ಬ್ಲಡ್ ಬರೋಕ್ಕಿಂತ ಮುಂಚೆ ಕ್ಯಾನ್ಸರ್ ಕೋಶಗಳು ಆದಷ್ಟು ನಮ್ಮನ್ನು ಆಕ್ರಮಣ ಮಾಡ್ಕೊಂಡಿರ್ತವೆ ಒಳಗೊಳಗೆ ಅಂತ. ಹಾಗಾದ್ರೆ